ಆಗಸ್ಟ್ 17 ಸೋಮವಾರ ನಾಗಪಂಚಮಿ ಬಂದಿದೆ. ಈ ದಿನ ಮನೆಯಲ್ಲಿ ಯಾವ ಚಿತ್ರವನ್ನ ಬಿಡಿಸಬೇಕು, ಯಾವ ಮಂತ್ರಗಳನ್ನ ಹೇಳಬೇಕು, ಕೇವಲ ನಾಗರ ಕಲ್ಲಿಗೆ ತನಿ ಎರೆದರೆ ಉತ್ತ ಪೂಜೆಯನ್ನ ಮಾಡಿದರೆ ನಾಗಪಂಚಮಿಯ ಫಲ ಸಿಗುತ್ತಾ, ಯಾವ ದೇವರನ್ನು ಈ ದಿನ ಸರ್ಪ ದೇವರುಗಳ ಜೊತೆ ಪೂಜಿಸಿ ಆರಾಧಿಸಬೇಕು, ಯಾವ ತಪ್ಪುಗಳನ್ನು ಈ ದಿನ ಮರೆತೂ ಕೂಡ ಮಾಡಬಾರದು. ನಾಗರ ಪಂಚಮಿಯ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಬನ್ನಿ. ಸೋಮವಾರ ದಿನ ನಾಗರ ಪಂಚಮಿ ಬಂದಿದೆ. ಇದು ತುಂಬಾ ವಿಶೇಷವಾದ ಯೋಗವಾಗಿದ್ದು ಸಾಕ್ಷಾತ್ ಶಿವನಿಗೆ ಅತ್ಯಂತ ಪ್ರಿಯವಾಗುವ ಮಾಸ ಹಾಗೂ ದಿನವಾಗಿದೆ. ಈ ದಿನ ನಾಗ ದೇವತೆಗಳನ್ನು ಪೂಜಿಸುವ ಯಾರಿಗೇ ಆದರೂ ಸರ್ವ ಕೋರಿಕೆಗಳು ನೆರವೇರುತ್ತದೆ. ಮೊದಲಿಗೆ ನಾಗಪಂಚಮಿಯ ದಿನ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕೆಂದು ತಿಳಿಯೋಣ. ಬ್ರಾಹ್ಮಿ ಮುಹೂರ್ತ ಬೆಳಿಗ್ಗೆ 4:30 5 ಗಂಟೆ 30. ಅದನ್ನು ಬಿಟ್ಟರೆ ಬೆಳಿಗ್ಗೆ 6 ಗಂಟೆಯಿಂದ 8 ಗಂಟೆ 30, ಬೆಳಿಗ್ಗೆ 9:30 ಬೆಳಿಗ್ಗೆ 10 ಗಂಟೆ 30. ಅದನ್ನು ಬಿಟ್ಟರೆ ಮಧ್ಯಾಹ್ನ 12 ಗಂಟೆಯಿಂದ 12:50 ಒಳಗೆ ಅಭಿಜಿತ್ ಮುಹೂರ್ತದಲ್ಲಿಯೂ ಕೂಡ ನೀವು ಪೂಜೆಯನ್ನ ಮಾಡಿಕೊಳ್ಳಬಹುದು. ನಾಗರ ಪಂಚಮಿಯಿಂದಲೇ ನಮ್ಮೆಲ್ಲ ಹಬ್ಬಗಳು ಆರಂಭವಾಗುತ್ತದೆ. ಇದನ್ನು ಒಡ ಹುಟ್ಟಿದವರ ಹಬ್ಬವೆಂದು ಕೂಡ ಕರೆಯುತ್ತಾರೆ. ಈ ಹಬ್ಬಕ್ಕೆ ಗರುಡ ಪಂಚಮಿ ಎಂದು ಕೂಡ ಹೆಸರಿದೆ. ನಾಗರ ಪಂಚಮಿ ಎಂದು ಶ್ರದ್ಧೆ ಭಕ್ತಿಯಿಂದ ನಾಗರು ಕಲ್ಲುಗಳಿಗೆ ಅಥವಾ ಹುತ್ತಗಳಿಗೆ ಹಾಲನ್ನೆರೆದು ಪೂಜೆ ಮಾಡಬೇಕು. ಕರಿ ಎಳ್ಳಿನಿಂದ ಮಾಡಿದ ಉಂಡೆಗಳು, ವಿವಿಧ ಹಣ್ಣುಗಳು, ಹಸಿ ಅಕ್ಕಿ, ಬೆಲ್ಲ ಬೆರೆಸಿ ಮಾಡಿದ ತಂಬಿಟ್ಟಿನ ನೈವೇದ್ಯಗಳನ್ನು ಈ ದಿನ ಇಡಬೇಕು. ಅಣ್ಣ ತಂಗಿಯ ಪ್ರೀತಿ ಸಾರುವಂತಹ ಈ ಹಬ್ಬದಲ್ಲಿ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರ ಆಯಸ್ಸು, ಆರೋಗ್ಯ ಮತ್ತು ಸಕಲ ಸುಖಗಳನ್ನು ನೀಡುವಂತೆ ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುವ ದಿನವಾಗಿದೆ. ಹುತ್ತಕ್ಕೆ ಹಾಲನ್ನೆರೆದು ಹುತ್ತದ ಮಣ್ಣನ್ನ ಒಕ್ಕಳು ಮತ್ತು ಬೆನ್ನಿಗೆ ಹಚ್ಚಿ ಒಳ್ಳೆಯದಾಗಲಿ, ಹೊಟ್ಟೆ ಮತ್ತು ಬೆನ್ನು ತಂಪಾಗಿರಲಿ ಎಂದು ಹಾರೈಸುತ್ತಾರೆ. ಹೊಟ್ಟೆ ಎಂದರೆ ಮುಂದೆ ಬರುವ ಪೀಳಿಗೆ, ಹೊಟ್ಟೆಯಲ್ಲಿ ಹುಟ್ಟುವ ಮಕ್ಕಳು ಎಂಬ ಸಂಕೇತ. ಬೆನ್ನು ಎಂದರೆ ನಮ್ಮ ಹಿರಿಯರು, ಪೂರ್ವಿಕರು ಎಂಬ ಸಂಕೇತ. ಒಡ ಹುಟ್ಟಿದವರು ಮತ್ತು ಅವರ ಮಕ್ಕಳೆಲ್ಲರೂ ಚೆನ್ನಾಗಿರಲಿ ಎಂದು ಹಾರೈಸುತ್ತಾರೆ. ಈ ದಿನ ಘಾಟು ಆಗಬಾರದೆಂದು ಯಾವುದೇ ಕರಿದ ತಿಂಡಿಗಳನ್ನ ಮಾಡುವುದಿಲ್ಲ. ಅಡುಗೆಗೆ ಒಗ್ಗರಣೆಯನ್ನು ಕೂಡ ಹಾಕುವುದಿಲ್ಲ. ಜಾತಕದಲ್ಲಿನ ಕಾಳಸರ್ಪದೋಷ, ಸರ್ಪದೋಷ, ರಾಹುಕೇತು ದೋಷವಿದ್ದರೆ ಈ ದಿನ ಪೂಜೆ ಮಾಡೋದ್ರಿಂದ ಸಕಲ ದೋಷಗಳು ದೂರವಾಗಿ ಪುಣ್ಯ ಪ್ರಾಪ್ತಿಯಾಗುತ್ತೆ. ಈ ದಿನ ನಾಗದೇವರು ಹಾಗೂ ಗರುಡ ದೇವರು ಇಬ್ಬರನ್ನ ಪೂಜಿಸುವುದೇ ವಿಶೇಷ. ಸಹಜವಾಗಿ ವೈರತ್ವ ಇರುವಂತಹ ಸರ್ಪ ಹಾಗೂ ಗರುಡ ಇಬ್ಬರನ್ನು ಒಂದೇ ದಿನ ಪೂಜಿಸಿ ವರ್ಷಪೂರ್ತಿ ಸಕಲ ವಿಜಯಗಳನ್ನು ಪಡೆಯುವುದು ಈ ದಿನ ಅತಿ ಮುಖ್ಯ. ಪ್ರತಿ ವರ್ಷ ನಾಗರ ಪಂಚಮಿಯ ದಿನ ನಾಗರ ಕಲ್ಲುಗಳಿಗೆ ಅಥವಾ ಹುತ್ತಕ್ಕೆ ಹಾಲನ್ನೆರೆದು ಮನೆಗೆ ಬರ್ತೀರಾ. ಆದರೆ ನೀವು ಮಾಡುವ ನಾಗರ ಪೂಜೆಗೆ, ಗರುಡ ಪೂಜೆಗೆ ಶೀಘ್ರವಾಗಿ ಬರಬೇಕೆಂದರೆ ಈ ಒಂದು ಅದ್ಭುತ ಶ್ಲೋಕವನ್ನ ತಪ್ಪದೆ ಪ್ರತಿಯೊಬ್ಬರು ಹೇಳಬೇಕು. ಕರ್ಕೋಟಕಸ್ಯ ನಾಗಸ್ಯ ದಮಯಂತ್ಯ ನಳಸ್ಯ ಚ ಋತುಪರ್ಣಸ್ಯ ರಾಜರ್ಷೇಃ ಕೀರ್ತನಂ ಕಲಿನಾಶನಂ. ಕರ್ಕೋಟಕಸ್ಯ ನಾಗಸ್ಯ ದಮಯಂತ್ಯ ನಳಸ್ಯ ಚ ಋತುಪರ್ಣಸ್ಯ ರಾಜರ್ಷೇಃ ಕೀರ್ತನಂ ಕಲಿನಾಶನಂ. ಈ ಶ್ಲೋಕ ಹೇಳುವುದರಿಂದ ಅಹಂ ದೂರವಾಗಿ ಕೋಪ ನಿಯಂತ್ರಣಕ್ಕೆ ಬರುತ್ತದೆ. ದುರಾಸೆ ದೂರವಾಗಿ ಆಲಸ್ಯ ಕಡಿಮೆಯಾಗಿ ಸರ್ವ ಕಾರ್ಯದಲ್ಲೂ ವಿಜಯ. ಕಲಿಯುಗದ ಕಲಿಬಾಧೆಗಳು ಕಳೆದು ಅದೃಷ್ಟ ಕೂಡಿ ಬರುತ್ತೆ. ಸರ್ಪದೇವತೆಗಳ ಅನುಗ್ರಹ ದೊರೆತು ಸಮಸ್ತ ನಾಗದೋಷ, ಕಾಳಸರ್ಪದೋಷಗಳ ಪ್ರಮಾಣ ಕಡಿಮೆಯಾಗುತ್ತೆ. ಈ ದಿನ ನಾಗರ ಕಲ್ಲಿಗೆ ಪೂಜೆ ಮಾಡುವಾಗ ಗೆಜ್ಜೆ ವಸ್ತ್ರದಿಂದ ಅಲಂಕಾರ ಮಾಡುವುದನ್ನು ಮರೆಯಬಾರದು. ಹಣ್ಣು ಹಂಪಲುಗಳ ಜೊತೆಗೆ ಎಳ್ಳುಂಡೆಯನ್ನು ನೈವೇದ್ಯವಾಗಿ ಇಡಬೇಕು. ಕೇವಲ ನಾಗರ ಕಲ್ಲಿಗೆ ಹಾಲನ್ನು ಎರೆಯದೆ ಹಸಿದವರಿಗೆ ನಾಗದೇವರನ್ನ ಸ್ಮರಿಸುತ್ತಾ ಶಕ್ತಿ ಇದ್ದರೆ ಅನ್ನದಾನ ಮಾಡಿ, ಇಲ್ಲವಾದರೆ 1 ಲೋಟ ಹಾಲನ್ನು ಕುಡಿಯಲು ಕೊಟ್ಟು ಹಣ್ಣು ಹಂಪಲುಗಳನ್ನು ತಿನ್ನಲು ನೀಡಿ ಬನ್ನಿ. ಇದರಿಂದ ಪಾಪಕರ್ಮಗಳು ದೂರವಾಗಿ ಪಿತೃದೇವತೆಗಳ ಅನುಗ್ರಹ ಕೂಡ ಪ್ರಾಪ್ತಿಯಾಗುತ್ತೆ. ಸರ್ಪದೇವತೆಗಳ ಪರಿಪೂರ್ಣ ಅನುಗ್ರಹ ಲಭಿಸುತ್ತೆ. ಸರ್ಪದೇವತೆಗಳ ಆರಾಧನೆ ಜೊತೆಗೆ ಹಸಿದವರ ಸೇವೆಯನ್ನು ಎಷ್ಟು ಮಾಡ್ತೀರೋ ಅಷ್ಟೇ ಪುಣ್ಯ ಭಗವಂತನಿಂದ ನಿಮಗೆ ನೇರವಾಗಿ ಲಭಿಸಿ ನೀವು ಅಂದುಕೊಂಡಂತಹ ಸಂತಾನ ಆಗಿರ್ಬೋದು, ಹಣದ ಅದೃಷ್ಟ ಆಗಿರ್ಬೋದು, ವ್ಯಾಪಾರದ ಏಳಿಗೆ ಆಗಿರ್ಬೋದು, ಕಂಕಣ ಭಾಗ್ಯವೂ ಕೂಡ ಪ್ರಾಪ್ತಿಯಾಗುತ್ತೆ. ಮನೆಯಲ್ಲಿ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಫೋಟೋ ಇತ್ತು ಅನ್ನೋದಾದರೆ ಸುವಾಸನೆ ಭರಿತ ಪುಷ್ಪಗಳಿಂದ ಅಲಂಕಾರ ಮಾಡಿ, ಕೆಂಪು ದಾಸವಾಳ ಹೂಗಳಿಂದ ಸುಬ್ರಹ್ಮಣ್ಯೇಶ್ವರನ ಪೂಜೆ ಮಾಡಿಕೊಳ್ಳಿ. ಸ್ವಾಮಿಯ ಮುಂದೆ 6 ಬತ್ತಿಗಳನ್ನು ಬಿಡಿಬಿಡಿಯಾಗಿ ದೀಪಕ್ಕೆ ಕೂರಿಸಿ
ಉರಿಸಿ ದೀಪಾರಾಧನೆ ಮಾಡಿ. ನಂತರ ದೇವರ ಕೋಣೆಯಲ್ಲಿ ಹಸಿ ಗಂಧದಿಂದ ಅಥವಾ ಹಸಿ ಅರಿಶಿಣದಿಂದ ಗೋಡೆಯ ಮೇಲೆ 3 ಸರ್ಪಗಳ ಆಕೃತಿಯನ್ನ ನಿಮ್ಮ ಕೈನಿಂದ ಬರೆಯಬೇಕು. ಸರ್ಪದ ಆಕೃತಿಗೆ ಗೆಜ್ಜೆ ವಸ್ತ್ರವನ್ನ ಅರ್ಪಿಸಿ ಬಿಳಿ ಬಣ್ಣದ ಪುಷ್ಪಗಳಿಂದ ಪೂಜಿಸಬೇಕು. ಕರ್ಪೂರದ ಆರತಿ ಬೆಳಗಿ ನಮಸ್ಕರಿಸಬೇಕು. ಬಾಳೆಹಣ್ಣು, ಶುದ್ಧ ಹಾಲು, ತೆಂಗಿನಕಾಯಿ, ಎಳ್ಳುಂಡೆಗಳನ್ನ ನೈವೇದ್ಯವಾಗಿ ಇಡಬೇಕು. ಇದರಿಂದ ನಾಗೇಂದ್ರನ, ನಾಗರಾಜನ ಕೃಪೆ ಇಡೀ ಮನೆಗೆ ಉಂಟಾಗಿ ಕುಜದೋಷಗಳು ಕೂಡ ದೂರವಾಗುತ್ತದೆ. ಮನೆಯವರಿಗೆ ಇರುವ ಆರೋಗ್ಯ ಸಮಸ್ಯೆ ದೂರವಾಗಿ ಅದೃಷ್ಟ ಕೂಡಿ ಬಂದು ಯಾವುದೇ ದುಷ್ಟಶಕ್ತಿಗಳ ಕೆಲಸ ಅವರ ಮೇಲೆ ನಡೆಯದಂತೆ ರಕ್ಷಣೆ ಮಾಡುತ್ತೆ. ಸಂತಾನ ಫಲ, ವಿವಾಹ ಭಾಗ್ಯ ಬೇಕೆಂದರೂ ಕೂಡ ಇದೇ ರೀತಿ ದೇವರ ಮನೆಯ ಗೋಡೆಯ ಮೇಲೆ ಸರ್ಪಗಳ ಆಕೃತಿಯನ್ನು ಬರೆದು ಪೂಜಿಸಿ ಆರಾಧಿಸಬೇಕು. ಬೆಳ್ಳಿ ನಾಗರ ಇಟ್ಟು ಪೂಜೆ ಮಾಡಿದರೂ ತುಂಬಾ ಉತ್ತಮ. ಚರ್ಮದ ಸಮಸ್ಯೆ ಇದ್ದವರು ಈ ದಿನ ನಾಗ ಪೂಜೆಯನ್ನ ಮಾಡೋದ್ರಿಂದ ಚರ್ಮದ ಅನೇಕ ಸಮಸ್ಯೆಗಳಿಂದ ಮುಕ್ತಿ ದೊರೆಯುತ್ತೆ. ಎಷ್ಟೋ ಸ್ತ್ರೀಯರಿಗೆ ಗರ್ಭಕ್ಕೆ ಸಂಬಂಧಿಸಿದ ಅನೇಕ ಆರೋಗ್ಯ ಕಷ್ಟಗಳಿರುತ್ತೆ, ಮುಟ್ಟಿನ ಸಮಸ್ಯೆ ಇರುತ್ತದೆ. ಅಂತವರು ಈ ದಿನ ಈ ವಿಧಾನದಿಂದ ಮನೆಯ ಗೋಡೆಯ ಮೇಲೆ ಸರ್ಪದ ಆಕೃತಿಯನ್ನು ಬರೆದು ಪೂಜಿಸಿ ನೋಡಿ. ಕೆಲವೇ ದಿನಗಳಲ್ಲಿ ಆ ಎಲ್ಲ ಆರೋಗ್ಯ ಸಮಸ್ಯೆಗಳು ಕೂಡ ದೂರವಾಗುತ್ತೆ. ಈ ರೀತಿ ನಾಗರ ಆಕೃತಿಗಳನ್ನು ಸಾಕ್ಷಾತ್ ಶಿವನೇ ಪಾರ್ವತಿ ದೇವಿಗೆ ಬರೆಯಲು ಹೇಳಿದ್ದರೆಂದು ಭವಿಷ್ಯ ಪುರಾಣದಲ್ಲಿ ಉಲ್ಲೇಖವಿದೆ. ಈ ದಿನ ನಾಗದೇವರು, ಗರುಡ ದೇವರು ಇಬ್ಬರನ್ನ ಸ್ಮರಿಸಿ ಪೂಜಿಸಬೇಕು. ಇದರಿಂದ ಶತ್ರುಗಳನ್ನ ಕೂಡ ನೀವು ಸಮಭಾವದಲ್ಲಿ ನೋಡಿದಂತಾಗುತ್ತದೆ. ಸಮಸ್ತ ಶತ್ರುಗಳನ್ನ ಮಿತ್ರರಾಗಿ ನೋಡುವುದು ಇದರ ಒಳ ಅರ್ಥ ಆಗಿದೆ. ಇನ್ನು ಗರುಡ ದೇವರ ಕೃಪೆ ಹಾಗೂ ರಕ್ಷಣೆಗೋಸ್ಕರ ವಿಷ್ಣು ದೇಗುಲಗಳಲ್ಲಿ ಗರುಡ ಸ್ತಂಭ ಇದ್ದೇ ಇರುತ್ತೆ. ಆ ಗರುಡ ಸ್ತಂಭದ ಬಳಿ ದೀಪಾರಾಧನೆ ಮಾಡಿ ಈ ಒಂದು ಮಂತ್ರವನ್ನ ಪಠಿಸಬೇಕು. ಈ ಮಂತ್ರದ ಅದ್ಭುತ ಶಕ್ತಿಯಿಂದ ವಿಷ್ಣು ಹಾಗೂ ಗರುಡ ದೇವರ ವಿಶೇಷ ಕೃಪೆ ನಿಮ್ಮ ಇಡೀ ಕುಟುಂಬಕ್ಕೆ ಪ್ರಾಪ್ತಿಯಾಗುತ್ತೆ. ಕುಂಕುಮಾಂಕಿತ ವರ್ಣಾಯ ಕುಂದೇಂದು ಧವಲಾಯ ಚ ವಿಷ್ಣುವಾಹನ ನಮಸ್ತುಭ್ಯಂ ಪಕ್ಷಿರಾಜಾಯತೆ ನಮಃ. ಈ ಮಂತ್ರದ ಜೊತೆಗೆ ಗರುಡ ಅಷ್ಟೋತ್ತರ ಪಾರಾಯಣ ಮಾಡಬೇಕು. ದೈವ ದೋಷವಿರುವವರು, ದೈವ ಶಾಪವಿರುವವರು ಆಶ್ಲೇಷ ಬಲಿ ಮಾಡಿಸಿದ್ದರೂ ದೋಷ ಹೋಗದೆ ಕಷ್ಟ ಅನುಭವಿಸುತ್ತಿದ್ದರೆ ಅಂಥವರು ಗರುಡ ಅಷ್ಟೋತ್ತರ ಪಠಿಸಿದರೆ ಸರ್ವ ದೋಷಗಳು ನಿವಾರಣೆಯಾಗುತ್ತವೆ. ಕಣ್ಣಿನಲ್ಲಿ ಪೊರೆ ಬರುತ್ತಿರುವವರು, ಕಣ್ಣು ಕೆಂಪಗೆ ಆಗುತ್ತಿದ್ದರೆ, ಉರಿ ಬರುತ್ತಿದ್ದರೆ ಗರುಡ ಮಂತ್ರವನ್ನು ನೀರಿನಲ್ಲಿ ಅಭಿಮಂತ್ರಿಸಿ ಆ ನೀರನ್ನು ಕಣ್ಣಿನ ಮೇಲೆ ಹಾಕಿ ನೀರಿನಿಂದ ಕಣ್ಣು ಶುದ್ಧ ಮಾಡಿಕೊಂಡರೆ ಸಮಸ್ತ ನೇತ್ರದೋಷ ಪೂರ್ಣವಾಗಿ ನಿವಾರಣೆಯಾಗುತ್ತದೆ. ಪ್ರಸವ ಕಾಲದಲ್ಲಿ ಶಿಶುವು ಮಾಲೆಯನ್ನ ಹಾಕಿಕೊಂಡು ಜನಿಸಿದ್ದರೆ ಕರುಳ ಬಳ್ಳಿ ಸುತ್ತಿ ಹುಟ್ಟಿದೆ ಅನ್ನುವ ದೋಷಗಳೆಲ್ಲವೂ ನಿವಾರಣೆಯಾಗುತ್ತದೆ. ಸರ್ಪ ಸಂಸ್ಕಾರ ಮಾಡಿಸಿಯೂ ದೋಷ ಹೋಗದಿದ್ದರೆ, ನೆನೆದ ಕಾರ್ಯಗಳು ಆಗದೆ ಇದ್ದರೆ ಅಂಥವರು ಕೂಡ ಗರುಡ ಮಂತ್ರವನ್ನ, ಗರುಡ ಸ್ತೋತ್ರವನ್ನ, ಗರುಡ ಅಷ್ಟೋತ್ತರವನ್ನ ಪಠಿಸಿದರೆ ಶುಭವಾಗುತ್ತದೆ. ಸತಿಪತಿಗಳ ಜಗಳ ನಿವಾರಣೆಯಾಗುತ್ತದೆ. ರಾಹುಕೇತು ದೋಷಗಳು ಕಳೆದು ಹೋಗುತ್ತವೆ. ಅನುಮಾನ, ಒಳಜಗಳ, ಪರದಾಟಗಳು ಕೂಡ ದೂರವಾಗುತ್ತೆ. ಈ ದಿನ ಭೂಮಿಗೆ ಹಾನಿ ಮಾಡಬಾರದು. ಭೂಮಿಯನ್ನು ಅಗೆಯುವಂತಹ ಕೆಲಸವನ್ನ ಮಾಡಬಾರದು. ಗಿಡಮರಗಳನ್ನು ಈ ದಿನ ಕತ್ತರಿಸಬಾರದು. ಮುಟ್ಟಾದ ಸ್ತ್ರೀಯರು, ಸೂತಕ ಇರುವವರು ನಾಗಪಂಚಮಿಯನ್ನ ಆಚರಿಸಬಾರದು. ಸರ್ಪಗಳನ್ನು ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಕೊಂದಿದ್ದರೆ ನಿಮಗೆ ತಿಳಿಯದೆ ಆ ದೋಷಗಳು ವಂಶದೊಳಗೆ ಉಳಿದಿದ್ದರೆ ಈ ದಿನ ನಾಗ ದೇವತೆಗಳಿಗೆ ತಪ್ಪದೆ ಕುಟುಂಬ ಸಮೇತರಾಗಿ ಕ್ಷಮೆ ಕೇಳಿ ಪೂಜಿಸಿ. ಇದರಿಂದ ಕುಟುಂಬದಲ್ಲಿ ನಿಂತಹ ಅಭಿವೃದ್ಧಿ ಮತ್ತೆ ಆರಂಭವಾಗುತ್ತದೆ. ಪುತ್ರ ಸಂತಾನ ಇಲ್ಲದ ಕುಟುಂಬದಲ್ಲಿ ಪುತ್ರ ಸಂತಾನ ಉಂಟಾಗುತ್ತೆ. ಸಂತಾನ ಕೇಳಿದವರಿಗೆ ಸಂತಾನ, ಉದ್ಯೋಗ ಕೇಳಿದವರಿಗೆ ಉದ್ಯೋಗ, ಕಂಕಣ ಕೇಳಿದವರಿಗೆ ಕಂಕಣ, ಹಣ ಐಶ್ವರ್ಯ ಕೇಳಿದವರಿಗೆ ಸಂಪತ್ತು ಹಾಗೂ ವಂಶದ ಏಳಿಗೆಯನ್ನು ನೀಡುವ ನಾಗಪಂಚಮಿಯ ಈ ವಿಶೇಷ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೆ ಜೈ ನಾಗೇಂದ್ರ ಅಂತ ಬರೆದು ಈ ವಿಡಿಯೋಗೆ ಲೈಕ್ ಕೊಟ್ಟು ಎಲ್ಲರಿಗೂ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನಲ್ ಮೂಲಕ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೆ.